KMFನ ಅಧ್ಯಕ್ಷರಂತ ಭೀಮಾ ನಾಯ್ಕ ಅವರ ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಹಾಲಿನ ದರ ಏರಿಕೆ ಆಗಿದೆ, ಎಷ್ಟು ಏರಿಕೆ ಆಗಿದೆ ಸರ್? ಈಗ ಈಗ ಹಿಂದೆ 44 ರೂಪಾಯಿ ಇತ್ತು. 44 ರೂಪಾಯಲ್ಲಿ ನಾವು 1050 ml 1050 ml ಕೊಡ್ತಾ ಇದ್ವಿ. ಅದನ್ನ 2 ರೂಪಾಯಿ ನಾವು ಜಾಸ್ತಿ ಮಾಡಿದ್ವಿ. ಈಗ ಅದನ್ನು 50 ml ವಿಡ್ರಾ ಮಾಡ್ತೀವಿ. ಅದು 2 ರೂಪಾಯಿನ ನಾವು ವಾಪಸ್ ತೊಗೊಳ್ತೀವಿ. ಅಂದರೆ 42 ರೂಪಾಯಿ. ಇವತ್ತೇನು 4 ರೂಪಾಯಿ ಜಾಸ್ತಿ ಆಗಿದೆ. ಇದು ಆ 42 ರೂಪಾಯಿ ಮತ್ತು 4 ರೂಪಾಯಿ 46 ರೂಪಾಯಿ. 1 ಲೀಟರಿಗೆ 46 ರೂಪಾಯಿ ಆಗುತ್ತೆ ಸರ್. ಈಗ ಹೌದು, 1 ಲೀಟ್ರಿಗೆ 46 ರೂಪಾಯಿ. ಇದು ಏಪ್ರಿಲ್ 1ನೇ ತಾರೀಕಿಂದ ಜಾರಿ ಆಗುತ್ತೆ. ಸರ್, ಈಗ ಹಾಲಿನ ದರದ ಜೊತೆಗೆ ಮೊಸರು, ಮಜ್ಜಿಗೆ ಆ ಥರದ್ದೇನೋ ದರ ಏರಿಕೆ ಆಗ್ತಿದೆ ಅದನ್ನು ಏಪ್ರಿಲಿಂದ? ಅಲ್ಲ, ಹಾಲು ಮೊಸರು ಮಾಡ್ತೀವಿ. ಬೇರೆ ಏನು ಮಾಡಬೇಕು, ಬೇರೆ ಬೇರೆ ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ಮಾಡ್ತಕ್ಕಂಥದ್ದು ಇನ್ನು ಸದ್ಯದಲ್ಲಿ ಏನು ಚರ್ಚೆ ಆಗಿಲ್ಲ. ಅದು ಮುಂದೆ ಏನಾದರೂ ಆದರೆ ನಾನು ಹೇಳ್ತೀವಿ. ಸರ್, ಈಗ ಗ್ರಾಹಕರಿಗೆ ಹೊರೆ ಆಗುತ್ತೆ. ಯಾಕೆಂದರೆ ಒಂದೊಂದು ರೀತಿ ಒಂದು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಬೆಲೆ ಏರಿಕೆ, ದರ ಏರಿಕೆ ಆಗ್ತಿದೆ, ಬೆಲೆ ಏರಿಕೆ ಶಾಕ್ ಅಂತೇಳಿ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಅದ್ರ ಜೊತೆಗೆ ಹಾಲಿನ ದರ ಏರಿಕೆ ಕೂಡ. ನೋಡಿ, ಇದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಹಾಲಿನ ದರಗಳು ಜಾಸ್ತಿ ಆಗಿದ್ದಾವೆ. ಇವತ್ತು ನೀವು ಹೇಳ್ದಂಗೆ ನಾನು ತಮ್ಮ ಮೂಲಕ ಗ್ರಾಹಕರಿಗೆ ಕೂಡ ನಾನು ವಿನಂತಿ ಮಾಡ್ತೇನೆ. ಗ್ರಾಹಕರಿಗೆ ಸ್ವಲ್ಪ 4 ರೂಪಾಯಿ ಜಾಸ್ತಿ ಆಗಿರ್ಬೋದು. ತಮ್ಮ ಮೂಲಕ ಕೂಡ ಅವರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ಈ ರಾಜ್ಯದ ರೈತ ಅಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ 27,000 ಏನು ಹೈನುಗಾರಿಕರಿದ್ದಾರೆ, ಅಂದರೆ ಹಾಲು ಉತ್ಪಾದಕರು. ಆ 27 ಲಕ್ಷ ಹಾಲು ಉತ್ಪಾದಕರು ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ. ಹಾಗಾಗಿ ಇವತ್ತು 4 ರೂಪಾಯಿ ಏನು ನಾವು ಹೆಚ್ಚು ಮಾಡಿದ್ದೀವಿ, ಈ 4 ರೂಪಾಯಿ ನೇರವಾಗಿ ರೈತರಿಗೆ ಕೊಡ್ತಕ್ಕಂಥದ್ದು ಒಂದು ತೀರ್ಮಾನ ಆಗಿದೆ. ಅಂದರೆ ಈಗ 4 ರೂಪಾಯಿ ಹೆಚ್ಚಿಗೆ ಏನಾಗುತ್ತೆ, ಅದು ನೇರವಾಗಿ ರೈತರಿಗೆ ಹೋಗುತ್ತೆ. ಹಾಗಾದರೆ 100ಕ್ಕೆ 100 4 ರೂಪಾಯಿ ಏನು ಹೆಚ್ಚು ಮಾಡಿದ್ದೀವಿ ಅದು ರೈತರಿಗೆ ಕೊಡಬೇಕಂತ ತೀರ್ಮಾನ ಆಗಿರೋದು.